ನಾನು ಇದೀಗ ದಿನೇಶ್ ಶರವಳ್ಳಿ ಕೇಳ್ಬಿಡ್ತೀನಿ. ದಿನೇಶ್ ಶರವಳ್ಳಿ ಅವರಿಗೆ ಪಂಜಾಬ್ದ ಉದಾಹರಣೆ ನಮ್ಮ ಮುಂದೆ ಇದೆ. ಮತ್ತು ಈಗ ಎಲ್ರಿಗೂ ನೈಸ್ ರಸ್ತೆ ವಿಚಾರದ ಬಗ್ಗೆ ಇರೋದು ದೊಡ್ಡ ಕೋಪ ಏನು ಅಂತ ಹೇಳಿದ್ರೆ, ಏನು ಕಿಲೋಮೀಟ್ರಿಗೆ 9 ರೂಪಾಯಿಗಿಂತ ಜಾಸ್ತಿ ತೊಗೋತಾರೆ, ಇನ್ನೊಂದು ಸ್ವಲ್ಪ ದುಡ್ಡು ಸೇರಿಸಿ ಹಾಕ್ಬಿಟ್ರೆ ನಾವು ಕ್ಯಾಬಲ್ಲೇ ಓಡಾಡ್ಬಿಡ್ಬೋದು ಅಲ್ಲಿ ಅಂತ. ಇನ್ನೊಂದು ಚೂರು ದುಡ್ಡು ಹಾಕ್ಬಿಟ್ರೆ ಒಂದು ಕಿಲೋಮೀಟ್ರಿಗೆ ಕ್ಯಾಬಲ್ಲೇ ಓಡಾಡ್ಬಿಡ್ಬೋದು. ಕಿಲೋಮೀಟ್ರಿಗೆ 9 ರೂಪಾಯಿ ಕೊಡೋ ಬದಲು ನ್ಯಾಷನಲ್ ಹೈವೇಗಳಲ್ಲೇ 2 ರೂಪಾಯಿ 3 ರೂಪಾಯಿ ಬರ್ಬೋದೇನೋ ಒಂದು ಕಿಲೋಮೀಟ್ರ್ ಲೆಕ್ಕದಲ್ಲಿ. ಇದು ಯಾವ ಥರ ಲೆಕ್ಕ, ಇದು ಯಾವ ಥರ ಸುಲಿಗೆ ಅಂತೇಳಿ ಏನೇ ಅಸಮಾಧಾನ, ಅಸಹಕಾರ, ಬೇಸರ, ಸಿಟ್ಟು, ಆಕ್ರೋಶ ಇದ್ದ ಹೊರತಾಗಿಯೂ ಒಬ್ಬ ವ್ಯಕ್ತಿಯೊಬ್ಬ ಹೋಗ್ಬಿಟ್ಟು ನೈಸ್ ರೋಡಲ್ಲಿ ನಾನು ಟೋಲ್ ಕಟ್ಟಲ್ಲ, ನೀನೇ ಅವನು ಕೇಳಕ್ಕೆ ಟೋಲು ಹೇಳೋಕ್ಕಾಗುತ್ತಾ ಇದು? ಸರ್, ಒಂದು ರೀತಿಯಲ್ಲಿ ನಾವು ಕೇಳ್ತಾ ಇರೋದು ನೈಸು ಮತ್ತು ಪಬ್ಲಿಕ್ ಅಲ್ಲ ಇಲ್ಲಿ ಬೇಕಾಗಿರೋದು. ಮುಖ್ಯವಾದ ವಿಚಾರ ಏನಂದರೆ ಸರ್ಕಾರ ಕಂಪ್ಲೀಟ್ಲಿ ಫೇಲ್ಯೂರ್ಡ್ ಟು ಏನೋ ಅಕ್ವೈರ್ ಮಾಡ್ಕೊಳ್ಳೋದ್ರಲ್ಲಿ. ಇದು ಟೋಲ್ ಇಸ್ ಕಂಪ್ಲೀಟ್ಲಿ ಇಲ್ಲೀಗಲ್. ಯಾಕಂದರೆ ಏನು ಹೈಕೋರ್ಟ್ ಆರ್ಡರ್ 29/7/26 ಇಸ್ ಅ ಬಿಗ್ಗೆಸ್ಟ್ ಫ್ರಾಡ್ ಅಂತಲೇ ಹೇಳ್ಬಿಟ್ಟೈತೆ. ಫ್ರಾಡ್ ಅಂದಮೇಲೆ ಫ್ರೇಮ್ ವರ್ಕ್ ಅಗ್ರಿಮೆಂಟ್ನ ಇವರೆಲ್ಲೂ ಮಾಡಿಲ್ಲ, ಅದ್ರ ಬಗ್ಗೆ ಹೋಗಿಲ್ಲ. ಅಂಡ್ ಇಟ್ ಶೋ ಇದು 100% ಹೇಳಿದೆ, ಇದರಲ್ಲಿ ಯಾವುದೇ ಪಬ್ಲಿಕ್ ಇಂಟ್ರೆಸ್ಟ್ ಇಲ್ಲ, ರಿಯಲ್ ಎಸ್ಟೇಟ್ ಇಂಟ್ರೆಸ್ಟ್ ಇದೆ, ಅದನ್ನು ಹೇಳ್ಬಿಟ್ಟಿದೆ. ಇಷ್ಟೆಲ್ಲ ಹೇಳಿದ್ಮೇಲೂ ಕೂಡ ರಾಜ್ಯ ಸರ್ಕಾರ ಕಣ್ಮುಚ್ಕೊಂಡು ಕೂತಿದೆ ಅಂದ್ರೆ ಇದರಲ್ಲಿ ರಾಜ್ಯ ಸರ್ಕಾರ ಆಗಿರ್ಬೋದು, ಅಪೋಸಿಷನ್ ಪಾರ್ಟಿಗೆ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಇವತ್ತು ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಇಬ್ರು ಅಡ್ಜಸ್ಟ್ಮೆಂಟ್ ಅಲ್ಲಿ ಕೂತಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಪಂಜಾಬ್ನ ಉದಾಹರಣೆ ಕೊಡಕ್ ಬಂದಾಗ ಪಂಜಾಬ್ ಅಲ್ಲಿ ಸುಮಾರು 19 ಟೋಲ್ ಗೇಟ್ ಗಳನ್ನ ನಾವು ಕ್ಲೋಸ್ ಮಾಡಿದೀವಿ. ಯಾವ ಬೇಸಿಸ್ ಗುಂಡಾಗಿರಿ ಮಾಡಿದ್ರೆ ನೋಡಿ, ಕಾನೂನು ಕೈಗೆ ತಗೊಂಡು ಎಲ್ಲ ಚಚ್ಚಾಕ್ಬಿಡೋದಲ್ಲಿ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಏನಿದೆ ಅದನ್ನ ಯಾವ್ಯಾವ ಪಾಸ್ ಮಾಡಿಲ್ಲ. ಅದರಲ್ಲಿ ಮ್ಯಾಕ್ಸಿಮಮ್ ನ್ಯಾಷನಲ್ ಹೈವೇಗಳೇ ಇದಾವೆ, NHAI ಇದಾವೆ ಜಾಸ್ತಿ. ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಯಾವ ಮೇಂಟೈನ್ ಮಾಡಿಲ್ಲ ಅವುಗಳನ್ನೂ ಕ್ಲೋಸ್ ಮಾಡಿದೀವಿ. ಮತ್ತೆ ಯಾರು ಮೇಂಟೈನ್ ಮಾಡಿಲ್ಲ ಹೈವೇಗಳನ್ನ ಹೌದು ಅವರನ್ನು ಕ್ಲೋಸ್ ಮಾಡೋ ಒಂದು ಆಪ್ಷನ್ ಇದೆ ಅದ್ರ ಮೇಲೂ ಆಗಿದೆ. ಮತ್ತೆ ಪೆನಾಲ್ಟಿಗಳು, ನೀವು ಈಗ 3 ಕೋಟಿಗಿಂತ ಹೆಚ್ಚು ಪೆನಾಲ್ಟಿ ಹೋದ್ರೆ ಆ ಟೋಲ್ನು ಕೂಡ ಕಿತ್ತಾಕ್ಬೋದು. ಪೆನಾಲ್ಟಿ ಅಂದ್ರೆ ಅವರು ಮೇಂಟೆನೆನ್ಸ್ ಮಾಡಿಲ್ಲ ಸರಿ, ಆಮೇಲೆ ಲೋಕಲ್ ಪಾಸ್ಗಳು ಕೊಟ್ಟಿಲ್ಲ, ಅದ್ರ ಮೇಲೂ ಕಿತ್ತಾಕ್ಬೋದು. ಮತ್ತೆ ಎವ್ರಿ 60 ಕಿಲೋಮೀಟರ್ ಇಲ್ಲ ಅಂದಾಗ್ಲೂ ಕಿತ್ತಾಕ್ಬೋದು. ಇವತ್ತು ಕರ್ನಾಟಕದಲ್ಲೂ ಕೂಡ ನ್ಯಾಷನಲ್ ಹೈವೇ 48, 50, 75 ಎಲ್ಲಾ ಕಡೆ ಈ 60 ಕಿಲೋಮೀಟರ್ಗೆ ಎಲ್ಲೂ ಇಲ್ಲ, ಎಲ್ಲ 30, 40. ಅಂದ್ರೆ ಇವರು 3-4 ಕಾಂಟ್ರಾಕ್ಟ್ ಕೊಟ್ಟಿದೀವಿ ಅಂದ್ಬಿಟ್ಟು 3-4 ಟೋಲ್ ಹಾಕಿ ಇಲ್ಲಿಗಲ್. ನಾನು ಹೇಳ್ತಾ ಇರೋದು ನೈಸ್ ಒಂದೇ ಅಲ್ಲ, ಇವನ್ ನ್ಯಾಷನಲ್ ಹೈವೇಗಳಲ್ಲೂ ಇಲ್ಲಿಗಲ್ ಟೋಲ್ಗಳನ್ನೇ ಮಾಡ್ಕೊಂಡು ಲೂಟಿ ಮಾಡ್ತಾ ಇದ್ದಾರೆ. ಈ ಎಲ್ಲಾ ಬೇಸಿಸ್ ಮೇಲೆ ನಾವು ಆಮ್ ಆದ್ಮಿ ಪಾರ್ಟಿ 19 ಟೋಲ್ಗಳನ್ನ ತೆಗ್ದಾಕಿರೋದು. ಇಲ್ಲಿ ಯಾವ್ದು ಇಲ್ಲಿಗಲ್ ಆಗಿ ಕಿತ್ತಾಕಿಲ್ಲ, ಲೀಗಲ್ ಆಗಿ ಕಿತ್ತಾಕಿದೀವಿ. ಮತ್ತೆ ಇವ್ರೇನ್ ಮಾಡ್ತಾರೆ, ಅವಧಿ ಮುಗ್ದಿರೋಕ್ಕೂ ಕೂಡ ಬರೀ ಅವರು 5 ವರ್ಷಕ್ಕೂ 10 ವರ್ಷಕ್ಕೂ ಒಂದ್ಸತಿ ಟಾರ್ ಹಾಕೊಳ್ಳೋದಕ್ಕೆ ಇವರು ಮತ್ತೆ ಅದನ್ನು 20 ವರ್ಷ 30 ವರ್ಷ ಮತ್ತೆ ಟೋಲ್ ರಿನ್ಯೂವಲ್ ಮಾಡ್ತಾ ಇದ್ದಾರೆ. ಅದು ಅದಕ್ಕಿಂತ ಜಾಸ್ತಿನೇ ತಗೋತಾ ಇದ್ದಾರೆ, ಅಲ್ಲಿ ಕಡಿಮೆ ತಗೋಬೇಕು. ಅಂದ್ರೆ ಈಗ ಸ್ಟೇಟ್ ಗೌರ್ಮೆಂಟ್ ನಾವೇ ಟಾರ್ ಹಾಕೋತೀವಿ, ನಾವು ಬೇಡ ಅಂದ್ರೆ ತಗೋಬಹುದು. ಇದು ಇಲ್ಲೀಗಲ್ ಆಗಿ ಇವತ್ತು ಏನಾಗಿದೆ, ಕಾಂಗ್ರೆಸ್ ಬಿಜೆಪಿ ಆಡಳಿತ ಇಲ್ಲೀಗಲ್ ಒಳಗಡೆ ಒಂದು ಇಲ್ಲೀಗಲ್, ಪಾಕೆಟ್ ಮನಿ ಆಗ್ಬಿಟ್ಟಿದೆ. ಯಾವ ಸಿಎಂ ಬರ್ತಾರೆ, ಒಬ್ಬ ಹೋಮ್ ಮಿನಿಸ್ಟರ್. ಈಗ ನೀವು ಗುಜರಾತ್ ಅಲ್ಲಿ ಇಲ್ಲೀಗಲ್ ಟೋಲ್ ಗೇಟ್ ನಡೀತಿತ್ತು, ಇಲ್ಲೀಗಲ್ ಟೋಲ್ ಗೇಟ್, ಇಲ್ಲೀಗಲ್ ಕೋರ್ಟ್, ಅದನ್ನ ಗುಜರಾತ್ ಮಾಡಲ್ ಅಂತ ಏನೋ ಹೇಳ್ತಾರೆ, ಅನ್ನೋ ಗೊತ್ತಿಲ್ಲ. ಇಲ್ಲೀಗಲ್ ಟೋಲ್ ಗಳು ಹಾಕೊಂಡು ದುಡ್ಡು ವಸೂಲಿ ಮಾಡ್ತಾರೆ. ಇವತ್ತು ಕರ್ನಾಟಕದಲ್ಲಿ ಒಂದು CAG ರಿಪೋರ್ಟ್ ಬಂತು, ಸುಮಾರು 3 ಟೋಲ್ ಗೇಟ್ಗಳು ಇಲ್ಲಿಗಲ್ ಆಗಿ ಸುಮಾರು 40 ಕೋಟಿಗಿಂತ ಹೆಚ್ಚು ದುಡ್ಡು ತಿಂದಿದ್ದಾರೆ ಅಂತ. ಅಂದ್ರೆ ಯಾವುದೇ ಆಕ್ಷನ್ ತಗೊಳ್ಳಲ್ಲ. ಇಲ್ಲಿ ಪಂಜಾಬ್ ಅಲ್ಲಿ ಸ್ಟೇಟ್ ಗೌರ್ಮೆಂಟ್ ಇನ್ವಾಲ್ವ್ ಆಗುತ್ತೆ. ಇಲ್ಲಿ ಮಿನಿಸ್ಟರ್ಗಳು ಕೇಳಿದ್ರೆ ನೆನ್ನೆ ಯಾರು ನಾಗೇಂದ್ರ ಸತೀಶ್ ಅವ್ರು ಕೇಳಿ, ಒಂದೇ ನಿಮಿಷ ಸರ್, ಅವ್ರು ಹೇಳ್ತಾರೆ ನಾನು PW ಮಿನಿಸ್ಟ್ರು, ನನಗೆ ಇದು ಗೊತ್ತು, ಹೈಕೋರ್ಟ್ ಹೇಳಿದೆ ಇಲ್ಲಿಗಲ್ ಅಂತ, ನಾವೇನು ಮಾಡಕ್ಕಾಗಲ್ಲ, ಜನರೇ ಮಾಡ್ಬೇಕು. ಅಲ್ಲ ಸ್ವಾಮಿ, ಸರ್ಕಾರ ಏನಕ್ಕೆ ನಾವು ನೇಮಿಸಿರೋದು? ಸರ್ಕಾರ ಇರೋದೇನಕ್ಕೆ? ಇವತ್ತು ಪಂಜಾಬ್ ಅಲ್ಲಿ ನಾವು ಮಾಡಿ ತೋರಿಸ್ತೀವಿ, ಕರ್ನಾಟಕದಲ್ಲಿ ಮಾಡಕ್ಕೆ ಯಾಕೆ ಇವ್ರಿಗೆ ತಾಕತ್ತಿಲ್ವಾ? ಅದನ್ನ ನಾನು ಕ್ವಶನ್ ಮಾಡ್ತಾ ಚರ್ಚೆ ಮುಂದುವರಿಸೋಣ. ನಾಗೇಂದ್ರ ಅವರಿಂದ ನಾನು ಚರ್ಚೆ ಕಂಟಿನ್ಯೂ ಮಾಡ್ತೀನಿ. ಒಂದೊಂದು ಬ್ರೇಕ್ನ ಸಮಯ ಆಗ್ಬಿಟ್ಟಿದೆ. XLPU ಕಾಲೇಜ್ ಗುರುವಾನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿ